ಹಾಯ್ ಹಲೋ ನಮಸ್ಕಾರ ರೀ ಎಲ್ಲ ನಮ್ಮ ದೊಡ್ಡ ಮಂದಿಗೆ ಎಲ್ರು ಹೆಂಗದಿರಿ ಚಲೋ ಅದ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಉಡಾಲ ಕಪಲ್ಸ್ ಮೈ UK ಉಡಾಳ್ ಕಪಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಮತ್ತೆ ನಿಮ್ಗೊಂದು ಹೊಸ ಬ್ಲಾಗ್ ತೊಗೊಂಬಂದಿದ್ರಿ. ಏನಪ್ಪಾ ಅಂದ್ರೆ ಇವತ್ತು ನಾನು ನನ್ನ ಕಷ್ಟಪಟ್ಟು ಬೆಳೆಸಿದ್ದಂದ್ರೆ ನನ್ನ ಕೂದಲು. ಇವತ್ತು ಅದನ್ನ ನಾನು ಸ್ವಲ್ಪ ಲ್ಯಾಬ್ಸ್ ಮಾಡ್ತೀನಿ. ಲ್ಯಾಬ್ಸ್ ಅಂದ್ರೆ ನಾನು ಕಟಿಂಗ್ ಮಾಡ್ಸಕ್ ಹೊಂಟೀನಿ. ಅಂದ್ರೆ ನನ್ನ ಮದ್ವೆ ಆಗಿದ್ದ ದಿವಸ ನನ್ನ ಕೂದಲ ತೆಗೆದಿದ್ದು. ನನ್ನ ಮದುವೆ ಆಗಿ ಇವತ್ತಿಗೆ ಒಂದು 2 ರಿಂದ 3 ವರ್ಷ ಆಯ್ತು. ಅದಕ್ಕೆ ನಾನು ಕೂದಲು ತೆಗೆದಿರಲಿಲ್ಲ. ಅದಕ್ಕೆ ಇವತ್ತು ನಾನು ಕಟಿಂಗ್ ಮಾಡ್ಸಕ್ ಹೊಂಟೀನಿ. ಈಗ ಭಾಳ ಬೇಜಾರಾಗತೈತಿ. ಯಾಕಂದ್ರೆ ನನ್ನ ಕೂದಲು ನನ್ನ ಅಣ್ಣ ತಮ್ಮನ ಸಮಾಂಗ ಬೆಳೆಸಿದ್ ನಾನು. ನಿಮ್ ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳ್ಗೆ ಬಿಟ್ಬಿಡಿ ಪ್ಲೀಸ್. ಅಂದ್ರೆ ನಾನು ಕೂದಲು ತೆಗಿಬೇಕಂದ್ರೆ ಒಂಥರ ಗೆಟ್ ಫೀಲಿಂಗ್ ನೋಡ್ರಿ. ಹೆಂಗದ ಕೂದಲ ಗಡ್ಡ ಒಂಥರ ತೆಗಿಬೇಕಂದ್ರೆ ಭಾಳ ಫೀಲ್ ಆಕದ್ರಿ. ಏನು ಆಗಂಗಿಲ್ರಿ. ಯಾಕಂದ್ರೆ ಕಮಿಟ್ಮೆಂಟು ಹಂಗೈತಿ. ಕೂದಲು ತೆಗಿಲೇಬೇಕು. ನಾಳೆ ಒಂದು ಇಂಟರ್ವ್ಯೂ ಹೊಂಟೀನಿ. ಅದಕ್ಕೆ ಇಂಟರ್ವ್ಯೂ ಮತ್ತೆ ಗಡ್ಡ ಕೂದಲು ನಡೆಯಂಗಿಲ್ರಿ. ಗಡ್ಡ ಕೂದಲು ಇತ್ತಪ್ಪ ನಡೆಯಪ್ಪ ನೀನು ಮಂಗ್ಯಾನ ಮಗನ ಅಂತ ಹೊಡೆದು ಹೊರಗೆ ಹಾಕ್ಬಿಡ್ತಾರೆ ನಮಗೆ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಅದಕ್ಕೆ ಕೂದಲ ತೆಗಿಲೇಬೇಕಾದ ಪರಿಸ್ಥಿತಿ ಬಂದೈತಿ. ತೆಗಿಲೇಬೇಕು. ಏನು ಆಗಂಗಿಲ್ಲ. ಏನ್ ಮಾಡಿದ್ರಿ? ಜೀವನಕ್ಕೆ ಪರಿಹಾರ ಬೇಕಲ್ಲ ಏನಾರ ಒಂದು. ಅದಕ್ಕೆ ಕಮಿಟ್ಮೆಂಟ್ ದೊಡ್ಡದಾಗೈತಿ. ಸಾಲ ಸೂಲ ಎಲ್ಲ ಜಾಸ್ತಿ ಆಗ್ಯಾವು. ಅದ್ರ ಸಂಬಂಧ ಕೂದಲ ಎಲ್ಲ ತೆಗಿಸಿ ಕಟಿಂಗ್ ಮಾಡಿಸ್ಕೊಂಡು ಬರ್ತೀನಿ ಅಂತ. ಹಂಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡಕತ್ರಿ ಸಬ್ಸ್ಕ್ರೈಬ್ ಮಾಡ್ರಿ. ಯಾರು ಮರ್ಯಾಕ್ ಹೋಗ್ಬೇಡ್ರಿ. ಈ ಬಡಕಲ್ವ ಇದನ್ನ ಬೆಳೆಸ್ರಿ ಅಂತೀನಿ. A few moments later. ಕುದುರೆ ಓಡಿ ಬಂದಿತ್ತ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಇದ್ಯಾವ್ದು ಹೊಸ ಪ್ರತಿಭೆ? ಅಯ್ಯೋ ಈ ನರ್ಕ ನೋಡಕ್ಕಾಗ್ತಿಲ್ಲ. ಫೈನಲಿ ಕಟಿಂಗ್ ಮಾಡ್ಸ್ಕೊಂಡು ಮನೆಗೆ ಬಂದಿದ್ದೆ. ನನ್ನ ಹೆಂಡತಿಗೆ ಗೊತ್ತಿಲ್ಲ ನಾನು ಕಟಿಂಗ್ ಮಾಡಿಸ್ಕೊಂಬರೋದು. ಸರ್ಪ್ರೈಸ್ ಕೊಡ್ಬೇಕಂತೇಳಿ ಹಂಗೆ ಬಂದೀನಿ. ನೋಡೋ ಏನಂತಾರೆ ಅಂತೇಳಿ. ಹಲೋ ಬರ್ರಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಹೆಂಗೆ ಮಗಳು ಹೆಂಗಾಗೈತೆ ಕತಿಂಗ? ಆಕೆ ಕೂತರಿ ನನ್ನ ಮಗಳು ನೋಡಲಿಗ ಯಾರು ಹೊಸ್ದಾಗಿ ಬಂದಾರ ಅಂತ ಅನ್ನಕತ್ತ. ಯಾರಿವ್ರು? ಅಯ್ಯೋ ಈ ಅಂಕಲ್ ಆಟಿ ಲವ್ ಸ್ಟೋರಿ ನನ್ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ಚಲೋ ಆಗೈತೆ? ಈ ನನ್ನ ಮಗಳು ಕೂಡ ನೋಡ್ರಿಪ್ಪ ನನ್ನ. ಸರಿ ಯಾರಿದೆ? ನಾ ಯಾರ? ಟಕ್ಲಿ ಆಗದ. ಟಕ್ಲಿ ಆಗದ. ಹಿಂಗಾಗಿತ್ತು. ಕೋನ್ ಹಿಡಿದಿಲ್ಲ ನಾ? ಕೋನ್ ಹಿಡಿದಿಲ್ಲ?
ಸರ್ಪ್ರೈಸ್ ಹೆಂಗೈತೆ ಏಯ್ ಸರ್ಪ್ರೈಸ್ ಹೆಂಗೈತೆ ಯಪ್ಪೋ ಆಗ್ಲಿಕ್ಕಿನ ಅವಾಗಂದ್ರೆ ಚಲೋ ಐತಿ ಈಗ ಮಾಡಕ್ಕಾಗಲ್ತ ಏರ್ ಮಾಡೋದು ಜೀವನ ಐತಲ್ಲ ಮಾಡಬೇಕು ಜೀವನಕ್ಕೆ ದಾರಿಗಳು ಹುಡ್ಕೋಬೇಕಲ್ಲ ನೀರು ತೊಗೊಂಬಾವು ಮೇಲೆ ಜಳಕ ಮಾಡಲಿ ಶಾಂಪೂ ಏ ಶಾಂಪೂ ತಗೋ ಹಂಗೆ ಸಾಬೂನು ತಗೋ ಮೈ ಉಜ್ಜಿ ಸಾಕು ಏನು ಮುಜ್ಜಿದಂಗೆ ಮದ್ವೆ ಆಗೈತವ ಬಿಡದೈತಿ ಈಗ ಅಂತ ಮಾಡಕ್ಕೆ ಆಗಿಲ್ಲ ಎಷ್ಟು ದಿವಸ ಆಯ್ತು ನಾನು ಈಗ ಕಟ್ ಮಾಡಿ ಮದುವೆ ಆದಮೇಲೆ ಕಟ್ ಮಾಡಿ ಮದುವೆಗೆ ಕಟ್ ಮಾಡಿದ್ದಿಲ್ಲ ಮದ್ವೆ ಕಟ್ ಮಾಡಿ ಕುಬ್ಸಿಕ್ಕೆ ಏ ಇದ್ದಾಗ ನೋ 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 ಕುಬ್ಸ ಇದ್ದಾಗ ಕಟ್ ಮಾಡಂಗಿಲ್ಲ ಮಂಗಳೂರಿಗೆ ಹೋಗಿ ಇದು ಮಂಜುನಾಥ ಇಲ್ಲಿ ಧರ್ಮಸ್ಥಳ ಹೋಗಿ ಕಟ್ ಮಾಡಿಸ್ತಾರೆ ನೆನಪೈತೆ ಅವಾಗ ಕಟ್ ಮಾಡಿಸಿದ್ದು ಈಕಿ ಹೋಟ್ಲಿಲ್ಲಿ ಹಾಂ ಹೌದ್ರಿ ನಮ್ಮ ತೊಟ್ಲು ಕಾರ್ಯ ದಿವಸ ಅಂದ್ರೆ ನನ್ನ ಮಗಳ ಗೊಬ್ಬಸ ಮುಗಿದ್ಮೇಲೆ ನನ್ನ ಮಗಳ ಹುಟ್ಟಕ್ಕೆ ಮುಂಚೆ ಬಿಟ್ಟಿದ್ನಿ ಮತ್ತು ಹುಟ್ಟಿದ ಮೇಲೆ ಧರ್ಮಸ್ಥಳಕ್ಕೆ ಹೋಗಿ ಮುಡಿ ಕೊಟ್ಟು ಬಂದಿದ್ನಿ ಸಾರಿ ಎಲ್ರಿಗೂ ಹೇಳಿ ತಪ್ಪಾಗೈತಿ ಮುಡಿ ಕೊಟ್ಟು ಬಂದಿದ್ದೆ ಅಷ್ಟು ಮತ್ತು ಇವಾಗ ಮಾಡಿಸ್ಕೊಂಬಂದೀನಿ ಪಲ್ಲು ಹೆಂಗೈತೆ ಕಟಿಂಗು ಅಯ್ಯೋ ಈಗ ಚಲೋ ಇಲ್ಲ ಯಾರ ಏನೋ ನಡ್ರಿ ನಿಮ್ಮ ಮನೆ ಬರ ನೋಡ್ರಿ ಸರಿ ರೀ ಈ ಬ್ಲಾಗ್ ಇಷ್ಟ ಆಗಿತ್ತು ಅನ್ಕೊತೀನಿ ಮತ್ತು ಮುಂದಿನ ಬ್ಲಾಗ್ ಸಿಗ್ತೀನಿ ರೀ ಅಲ್ಲಿ ಗಂಟ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್